ಕೊಡ್ತಾರೆ ನೆಕ್ಕಕ್ಕೆ ಅಮೆರಿಕಕ್ಕೆ ಫ್ಲೈಟ್ ಅಲ್ಲಿ ಹೋಗಿ ಬರುತ್ತೆ ಅದು. ನನ್ನ ನಾಯಿಗೆ ಬೋನ್ ಕೊಟ್ಟಿಲ್ಲ, ಗೋಲ್ಡ್ ಬಿಸ್ಕೆಟ್ ಕೊಟ್ಟಿಲ್ಲ ನೆಕ್ಕಕ್ಕೆ. ಬದುಕಿದೆಯಾ ಇಲ್ವಾ? ಕೆಜಿಎಫ್ ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್. ಸೊ ಬನ್ನಿ, ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ 5:30 ಆಗಿದೆ. ಇತ್ತೀಚೆಗೆ ಏನೋ ಗೊತ್ತಿಲ್ಲ, ಮಾರ್ನಿಂಗೇ ಜಾಸ್ತಿ ಟ್ರಾವೆಲ್ ಮಾಡೋ ಥರ ಆಗ್ತಿದೆ. ನಾವು ಆ್ಯಕ್ಚುಲಿ ಇವತ್ತು ನಾವು ಎಲ್ಲಿ ಹೋಗ್ತೀವಿ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ, ಓಕೆನಾ? ಸೊ ಇಲ್ಲಿ ಬಂದಿದ್ದೀವಿ ಅಂತ. ಜೊತೆಗೆ ಎಲ್ಲೋಗಿದ್ವಿ, ಪಾಂಡಿಚೇರಿ. ಸೊ ಪಾಂಡಿಚೇರಿ ಟ್ರಿಪ್ಪೆಲ್ಲ ಮುಗೀತು. ಸೊ ವೆಕೇಷನ್ ಡನ್ 5 days. ಬಟ್ ಒನ್ ಡೇ ನಾನು ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗಿತ್ತು, ಸೊ ಹೋಗಿದ್ದೆ. ನೆಕ್ಸ್ಟ್ ಇವತ್ತು ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಆಲ್ ಆಫ್ ಯು. ನಿಮ್ಮ ಈ ಒಂದು ಸಂಕ್ರಾಂತಿ ಇಂದ ಎಲ್ಲ ನೀವು ಅಂದ್ಕೊಂಡಿದ್ದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸೊ ಇನ್ನು ನಾವು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಮ್ಮ ಜರ್ನಿ ಹೆಂಗಿರುತ್ತೆ ಅಂತ ನೋಡೋಣ, ಓಕೆನಾ? ನಾನು ಆ್ಯಕ್ಚುಲಿ ನನ್ನ ಪ್ರೀವಿಯಸ್ ವ್ಲಾಗು ಫುಲ್ಲು ಪಾಂಡಿಚೇರಿದೇ ಆಗಿರುತ್ತೆ. ಆ್ಯಂಡ್ ಪಾಂಡಿಚೇರಿನಲ್ಲಿ ನಾವು ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹೆಂಗಿತ್ತು ಟ್ರಿಪ್ಪು, ಸೊ ಅದೆಲ್ಲ ಇದೆ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ನಮ್ಮ ಖುಷಿಯವ್ರು ನೋಡಿ ಇಲ್ಲಿ ಕಾರ್ ತೆಗಿತಾ ಇದ್ದಾರೆ. ಗೈಸ್ ಎಲ್ಲ ಹೇಳ್ಬೇಕು ಡೈರೆಕ್ಷನ್ಸು ನಮ್ಮ ಖುಷಿಯವರಿಗೆ, ಹಿಂಗೋಗಿ ಹಂಗೋಗಿ ಸ್ಟಾಪ್ ಮಾಡಿ ಅಂತ. ಇನ್ನೊಂದು ಏನು ಗೊತ್ತಾ, ನಾನು ಕಾರಲ್ಲಿ ಹಿಂಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ ಖುಷಿಗೆ, ಏನಂತ, ಸ್ಲೋ ಮಾಡಿ, ಇಲ್ಲ ಆನ್ ಮಾಡಿ, ಇಲ್ಲ ಬ್ರೇಕ್ ಹಾಕಿ ಅಂತ. ನಾನು ಹಂಗೆ ಅಂದ ತಕ್ಷಣ ಆ್ಯಕ್ಚುಲಿ ಅವರು ಅದೆಲ್ಲ ಆಪ್ರೇಟ್ ಮಾಡ್ತಾರೆ. ಹಂಗೆ ನೋಡಿದ್ರೆ ನಾನೇ ಕಾರ್ ಓಡಿಸೋ ಫೀಲ್ ಬರುತ್ತೆ ಗೈಸ್ ನನಗೆ. ನೋಡಿ ಅಂತ ನನ್ನ ಒಳ್ಳೆ ಗಂಡ. ನಿಮ್ಮ ಮನೆಯಲ್ಲೂ ಯಾರಾದರೂ ಹಿಂಗೆ ಮಾಡ್ತಾರಾ? ಐ ಆಮ್ ವೆರಿ ಲಕ್ಕಿ ಫಾರ್ ದ್ಯಾಟ್. ಈಗ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದು ಇದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ಪೆಟ್ರೋಲ್ ಬಂಕ್ನಲ್ಲಿ ಪೇಪರ್ ಕೊಟ್ಟರು. ಮಾರ್ನಿಂಗ್ ನಾವು ಬಂದಿದ್ದೀವಿ ಅಂತ. ನಾನು ಆ್ಯಕ್ಚುಲಿ ಇವತ್ತೇ ಫಸ್ಟ್ ಈ ಥರ ನೋಡಿದ್ದು. ಮಾರ್ನಿಂಗ್ ಅದು ಕನ್ನಡ ಪೇಪರ್, ಪ್ರಜಾವಾಣಿ. ಖುಷಿ ಆಯಿತು ಒಂಥರ. ಬೆಳಗ್ಗೆ ಕನ್ನಡ ಪೇಪರ್ ಕೊಟ್ಟರು ಅಂತ. ಎಷ್ಟೊಂದು ದಿನ ಗೈಸ್ ನಾವು ಜಿಮ್ಮಿಗೆ ಹೋಗಿಲ್ಲ. ಒನ್ ಮಂತ್ ಆಯಿತು, 1.5 month ಆಯಿತು. ಈಗ ನೆಕ್ಸ್ಟು ಟ್ರೈ ಮಾಡಿ ಡೆಫಿನೆಟಾಗಿ ನೀಟಾಗೆ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು, ವರ್ಕೌಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಫೈನಲಿ ಬ್ರೇಕ್ಫಾಸ್ಟ್ ಟೈಮ್ ಆಯಿತು. ಸೊ ಈಗ ಹೋಟೆಲ್ಗೆ ಅಂತ ಬಂದ್ವಿ ಗೈಸ್. ಫಸ್ಟ್ ಏನೇ ಆಗಲಿ, ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಇಬ್ಬರಿಗೂ ಅಷ್ಟೇ, ಕರೆಕ್ಟ್ ಟೈಮ್. ಆದರೆ ಇವತ್ತು ಇನ್ನೂ ಬೇಗ ಆಗಿದೆ, ನಾವು ಬೇಗ ಎದ್ದಿದ್ದೀವಲ್ವಾ, ಸೊ ಹಂಗಾಗಿ ಮತ್ತೆ ಹೊಟ್ಟೆ ಹಸಿವಾಗಿದೆ. ನನಗೆ ಹೊಟ್ಟೆ ಹಸಿವಾಗುತ್ತೆ ಬಿಡುತ್ತೆ, ಈ ಖುಷಿಗಂತೂ ಹೊಟ್ಟೆಗೆ ಫುಲ್ ಬೇಕಲ್ಲ. ನನಗೆ ಇಡ್ಲಿ ಅಂದರೆ ಫೇವ್ರೆಟ್.
ಅವ್ರು ತಿನ್ಕೊಂಡೇ ಬರ್ತಾ ಇದ್ದಾರೆ. ಕಡಲೆಕಾಯಿ ಇಳಿಸಿದ್ದಾರೆ ಕಾರೊಳಗೆ. ಫ್ರೂಟ್ಸು, ಕಡಲೆಕಾಯಿ ಕಡಲೆಕಾಯಿ ಅಲ್ಲ, ಕಡಲೆ ಗಿಡ ಅಲ್ವಾ ಇದು? ಕಡಲೆ ಗಿಡ ನನ್ನ ಫೇವ್ರೇಟ್ ಇದು. ಕೆಜಿ 50, ಕೆಜಿ 50. ಕೆಜಿ 50. ಹಾಂ, ಕೆಜಿ 50. ಸರಿ ಆಯ್ತು. ಕಾಂಪಿಟೇಷನ್ ಕೊಡೋಕೆ ಕೂತ್ಬಿಡ್ತೀನಿ ಅತ್ಲಾಗಿ. ಮನೆಗೆ ಹೋಗಿ ಬೋರ್ ಆಗ್ತದೆ ಇವಾಗ. ಬಾಯ್. ಇಲ್ಲೇ ಮಾರ್ಕಂತ ಕೂತ್ಕೊಂತೀನಿ. ಬಾಯ್. ಇಲ್ಲಿ ನಮ್ಮ ಡ್ಯಾಮ್ ಗೇಟ್ ಓಪನ್ ಆಗಿದೆ ಗೈಸ್. 2 ಗೇಟ್ ಓಪನ್ ಮಾಡಿದ್ದಾರೆ, ಈಗ ಇನ್ನೆರಡು ಗೇಟ್ ಓಪನ್ ಮಾಡಿಲ್ಲ. ಆಗಸ್ಟಿಗೆ ಮಾಡ್ಬೇಕಾಗಿತ್ತಲ್ವಾ ಖುಷಿ? ನೀರು ಫ್ಲೋ ಜಾಸ್ತಿ ಆಗಿದೆ ಅನ್ಸುತ್ತೆ. ಸೊ ನಮ್ಮ BRP ಭದ್ರಾ ಡ್ಯಾಮ್ ಇದು. ನಮ್ಮೂರಿಗೆ ಬಂದ್ರೆ ಒಂಥರ ಖುಷಿ. ನಿಮ್ಮೂರಲ್ಲ ಇದು, ನಮ್ಮೂರು. ಓ, ನಿಮ್ಮೂರಾ? ನಮ್ಮ ತರೀಕೆರೆಯಿಂದ ಹಿಡಿದು ನಮ್ಮ ಮನೆ ತನಕ ನಮ್ಮೂರೇ ಇದು ಆಕ್ಚುಲಿ. ಡ್ಯಾಮ್ ಗೇಟ್ ದಾಟಿದ ತಕ್ಷಣ ನಮ್ಮೂರು, ಡ್ಯಾಮ್ ಬ್ರಿಡ್ಜ್ ಹತ್ತಿದ ತಕ್ಷಣ ನಮ್ಮೂರು. ಇಲ್ಲ ಗೈಸ್, ಇವ್ರು ಇದಲ್ಲ ಇದೆ, ಇಲ್ಲ ಇದೆ ನಮ್ಮ ಕ್ವಾರ್ಟರ್ಸ್. ಇಲ್ಲಿ ಇದೆಯಲ್ಲ, ಅದೇ ನಮ್ಮ ಕ್ವಾರ್ಟರ್ಸ್. ಯಾರ್ದಪ್ಪ ಫಸ್ಟ್ ಊರ್ ಹಂಗಾರೆ? ನಮ್ದಾದ್ಮೇಲೆ ನಿಮ್ಮೂರು. ಈಗಿರೋದು ಬೇರೆ ಊರಲ್ವಾ? ಈಗಿರ ನಾನು ಹುಟ್ಟಿ ಬೆಳೆದಿರೋದು ನನ್ನೂರು ಇದೆ. ಅದು ನಮ್ಮೂರೇ, ಇದು ನಮ್ಮೂರೇ, ಎರಡು ನಮ್ಮೂರೇ. ನಂದಿಲ್ಲ ಗೈಸ್, ಒಂದೇ ಪರ್ಮನೆಂಟ್ ಇದೆ. ಇಲ್ಲಿ ನೋಡಿ ಚಾನಲ್. ನಮ್ ಖುಷಿ ಅಂತ ಫುಲ್ ಝೂಮ್ ಇದಾರಪ್ಪ ಇವತ್ತು. ಏನ್ ಖುಷಿ? ನಿಮ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತೀರಾ? ಬಂದಾಗೆಲ್ಲ ಮಾಡ್ತೀನಿ. ನೋಡೋಣ, ಅವ್ರ ಫ್ರೆಂಡ್ಸ್ ಸಿಗ್ಲಿ, ಅವಾಗ ಕೇಳ್ತೀನಿ. ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತಾರಾ ಇಲ್ವಾ ಅಂತ. ಇದು ಸ್ಕೂಲು ತಾನೇ ಖುಷಿ? ಸ್ಕೂಲ್ ಇದು. ಕಡೆ ಒಂದು ದೇವಸ್ಥಾನ, ಇಲ್ಲಿ ನೋಡಿ ಪೊಲೀಸ್ ಸ್ಟೇಷನ್, ಇದು KPC. ಈ ಕಡೆ ಬಂದ್ರೆ ಒಂಥರ ಖುಷಿ ಅನ್ಸುತ್ತೆ. ಮುಂಚೆ ಹೆಂಗಿತ್ತು ಹಂಗೆ ಇದೆ. ಇದು ಗ್ರೌಂಡ್. ಅವಾಗೆಲ್ಲ ಇಲ್ಲೇ ತರ ಖುಷಿ ಆಡ್ತಾ ಇದ್ದು ಕ್ರಿಕೆಟು ಅದೆಲ್ಲ. ಸ್ಪೋರ್ಟ್ಸ್, ಫುಲ್ ಸ್ಪೋರ್ಟ್ಸ್ ಎಲ್ಲ ಅಲ್ಲಿ. ಈ ಕಡೆ ಬಂದ್ರೆ ವಲಯ ಮಟ್ಟದ ಕ್ರೀಡಾಕೂಟ. ಎಸ್, ಆ ಕಡೆ ಬಂದ್ರೆ ಫುಲ್ ಮಾರ್ಕೆಟ್ ಆಗುತ್ತೆ ಸ್ಯಾಟರ್ಡೇಸ್. ಹಿಂಗೆ ಚಳಿಗೆ ಫೈನಲಿ ನಮ್ಮ ಊರು ಬಂತು. ಇಲ್ಲಿಂದ ಶುರು ಆಗುತ್ತೆ ನಮ್ಮದು. ಓ, ಏನೋ ಕನ್ಸ್ಟ್ರಕ್ಷನ್ ಸ್ವಲ್ಪ ಆಗಿದೆ. ಇವನು ಯಾಕೋ ಈ ಕಡೆ ನೋಡ್ಕೊಂಡ್ ಬರ್ತಾನೆ, ಮುಂದೆ ನೋಡ್ತಾ ಇಲ್ಲ. ಇದೆಲ್ಲ ನಮ್ಮ ಮನೆ ಬಂತು ಫೈನಲಿ. ಫುಲ್ ರಶ್ ಇದೆ ಅಂಗಡಿ ಇವತ್ತು. ನಮ್ಮ ಪಕ್ಕ ತಿಂಡಿ ತಿಂದಿರಲ್ಲ. ನಮ್ಮ ಶಂಕರಘಟ್ಟ, ನಮ್ಮ ಮನೆ. ನೌಶ ನೋಡಿ, ಅಲ್ಲೇ ಇದ್ದಾನೆ ನೌಶ. ನಮ್ಮ ಪಪ್ಪ ಅವರು ಫುಲ್ ಬ್ಯುಸಿ ಇದ್ದಾರೆ, ಫುಲ್ಲು ಬ್ಯುಸಿ ಇದ್ದಾರೆ. ಹ್ಞೂ, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಯಾರು ಇವರು? ನೌಶ ಏನು ಸ್ನಾನ ಮಾಡ್ಕೊಂಡ ಇಲ್ವಾ? ಅಯ್ಯಯ್ಯಪ್ಪ, ಅಲ್ಲೇ ಹೇಳಿದೆ ತಾನೆ ನಾನು. ನೋಡು ಅಂತಮ್ಮ ಸ್ನಾನ ಮಾಡಿಲ್ಲ. ಚೆನ್ನಾಗಿ ಕಾಣ್ತೇನಲ್ಲ ನೌಶ? ಚೆನ್ನಾಗಿ ಕಾಣ್ತೇನೆ ಸ್ನಾನ ಮಾಡಿಲ್ಲ ಅಂದ್ರೆ. ಅಷ್ಟೇ ಅಲ್ವಾ? ಚೆನ್ನಾಗಿದೆ ಅನ್ಕೊಳವನು ಅಂತಮ್ಮ. ಏನ ಚೆನ್ನಾಗಿದ್ದಾನಲ್ಲ ಅಂತಮ್ಮ? ನಾನು ಚೆನ್ನಾಗಿದ್ದೀನ, ಅವ್ನು ಚೆನ್ನಾಗಿದ್ದಾನ?
ಏ ಇರ್ಲಿ ಹೇಳ, ನಾನು ಚೆನ್ನಾಗಿದ್ದೀನಿ, ಅವ್ನು ಚೆನ್ನಾಗಿದ್ದಾನೆ. ನಾನು ಚೆನ್ನಾಗಿದ್ದೀನಿ, ಇವ್ರು ಚೆನ್ನಾಗಿದ್ದಾರೆ ಹೇಳು. ಹಂಗಾರೆ ಅರ್ಥ ನಿಮ್ಮಿದ್ರಲ್ಲಿ ಇವ್ನು ಚೆನ್ನಾಗಿದ್ದಾನೆ ಅಂತ ಅವ್ನು ಹೇಳಿದೀಗ ಅದೇನ ಗೈಸ್. ಒಂದು ಕಾರ್ ನೋಡಿ, ಒಂದು ಕಾರ್ ನೋಡಿ, ಇಲ್ಲಿ ಕಾರ್ ಹಿಂಗೆ ಇಟ್ಟಿದ್ದಾನೆ ಅಂತ. ಫುಲ್ಲು ಕಾರ್ ಕ್ರೇಜ್, ನನ್ನ ಮಗನ ಕಾರ್ ಕ್ರೇಜು ಈ ರೇಂಜಿಗೆ ಇಟ್ಟಿದ್ದಾನೆ ಕಾರು. ನೋಡಿ ಇಲ್ಲಿ ಇಲ್ಲಿ ಬೈಕ್ ಸಖತ್ತಾಗಿದೆ ಅಲ್ಲ. ನನ್ನ ತಮ್ಮ ಏನೋ ಮಾಡಲ್ಲ. ನೋಡಿ ಇದೇ ಮಾಡೋದು ಅವನು, ಎಲ್ಲದನ್ನು ಆರ್ಡ್ರ್ ಮಾಡೋದು, ತರ್ಸೋದು, ನಿಲ್ಸೋದು ಇಲ್ಲಿ. ದಿಸ್ ಇಸ್ ಇಸ್ ಡ್ರೀಮ್, ದಿಸ್ ಇಸ್ ಇಸ್ ಡ್ರೀಮ್. ಹಾ, ಇದಿಷ್ಟ ಆಯ್ತಾ? ಇವಾಗ ಮತ್ತೆ ಇಲ್ಲೇನೋ ಬಂದಿದೆ ನೋಡಿ. ಹಾ, ಇದೆ. ಅಪ್ಪ ಅದಕ್ಕೆ ಚೆನ್ನಾಗಿ ಕಾಣ್ತಾರದ ನೀನು. ನಿಂದು ಮಮ್ಮಿದು ನಂದು ನನಗೂ ತರಿಸಿದ್ಯಾ? ಎಲ್ಲ ನಾನ್ ತರ್ಸಿರೋದಲ್ಲ, ಮಾನ್ಯ ಹೇಳಿದಲ್ಲ. ಇವನಿಗೂ ಬೇಕಂತೆ, ಇವನು ತಗೊಂಡಿದ್ದಾನೆ, ನೀವು ತಗೊಂಡಿದ್ದೀರಾ ಒಟ್ಟಿಗೆ ಆರ್ಡರ್ ಮಾಡಿರೋದು. ಆಮೇಲೆ ಪ್ರತಿದು ಖುಷಿ ಕಣ್ಕೊಂಡ್ಬಿಟ್ಕೊಂಡು ನೋಡ್ತಾವ ನೋಡಿ. ಅಯ್ಯೋ ಮನೆ ಕಾಯಿ ಹೋಗ ಅಂತ ಪ್ರತೀಕ್ ಬೇರೆ ತೋರಿಸ್ಬಿಟ್ಟು ನೀವು ಅಲ್ಲ. ಅಂತ ಅಷ್ಟಕ್ಕೇನು ಅಷ್ಟೇನಾ? ಅಷ್ಟಕ್ಕೆ ಅಂಗಡಿ ಇಷ್ಟ ಬಿಡಂಗ್ ನಂಬಿಡ್ರಿ ಕಣ್ರಿ ಅವನ್ನ. ಓಯ್ ನಂಬಿಡ್ರಿ ಕಣ್ರ. ಇದು ಎಂತದ ಈ ವ್ಲಾಗ್ನಲ್ಲಿ ಸ್ವಲ್ಪ ಕಟ್ ಮಾಡ್ತೀನಿ ಗೈಸ್ ಇದನ್ನೆಲ್ಲ. ನಾನು ಚೆನ್ನಾಗಿ ಕಾಣಬಾರ್ದಲ್ಲ, ಅವಾಗ ಹೇಳ್ತೀನಿ. ಇದ್ರಲ್ಲೇ ರಿವ್ಯೂ ಮಾಡ್ತೀನಿ. ನೌಶ ಈ ಸೇಲ್ಸ್ ಮನ್ ಆಗಿದ್ದಾನೆ ಗೈಸ್. ಈ ಒಂದು ಅರ್ಧ ಗಂಟೆ ಆಯ್ತು. ಏನು ಸೋಪಾ ಇಷ್ಟಕ್ಕೆ ಅಷ್ಟ? ಅದು ಹೆವಿ ಇದು ಬರುತ್ತಂತೆ, ಸಖತ್ ಕ್ವಾಲಿಟಿ ಅಂತ. 1800 ಎರಡರಿಂದ ಮೂರಿಂದ ರಿಯಾಕ್ಷನ್ ಕೊಡು ಮತ್ತೆ. 1800 ಎರಡರಿಂದ. ಓಕೆ ಗೈಸ್, ನೋಡೋಣ. ಎರಡಕ್ಕೆ 1800 ಅಂತೆ ಗೈಸ್. ನನ್ನಂತೂ ಮೂರಾ ಸೇಮ್ ಅದೆರಡು. ಇಲ್ಲ ಬೇರೆ ಬೇರೆ. ಅದೇಂಗ್ ಗೊತ್ತಾಗುತ್ತೆ ಈಗ? ಅದಕ್ಕೆ 1 2 ಅಂತ ಹಾಕಿದ್ದೀನಿ. ಬಟ್ ಇದಕ್ಕೆ ನೇಮ್ ಏನೂ ಇಲ್ಲ. ಬಟ್ ಹೈ ಹೋಪ್ ಚೆನ್ನಾಗಿ ಆಗ್ಬೋದು. ಇದು ಯಾವ ಸೈಡಿಂದ ಅಂತ ಹಿಂಗೆಲ್ಲ ನೋಡ್ತಾ ಇದ್ದೀನಿ. ಫ್ರಾಗ್ರೆನ್ಸ್ ಮಾತ್ರ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಇದನ್ನ ತಗೊತಾ ಇರೋದು ಯಾಕೆ ಅಂದರೆ, ನನ್ನ ನೌಶನ ಫ್ರೆಂಡ್ ಒಬ್ರು ಇದ್ದಾರೆ ಮಾನ್ಯ ಅಂತ. ಸೊ ಅವರು ರೆಫರ್ ಮಾಡ್ತಾ ಇರೋ ಒಂದು ಪ್ರಾಡಕ್ಟ್ ಇದು ಆ್ಯಕ್ಚುಲಿ. ಸೊ ಹಂಗಾಗಿ ಅವರ ನಂಬಿಕೆ ಮೇಲೆ ನಾನು ತಗೊತಾ ಇರೋ ಈ 3 ಪ್ರಾಡಕ್ಟ್ಸ್. ನೋಡಿ ಇಲ್ಲಿ ಇಷ್ಟೊಂದು ಜನಕ್ಕೇನು ಅಷ್ಟು ಜನ ಆರ್ಡರ್ ಬಂದಿದೆ. ಯಾರ್ಯಾರು? ಅದೇ ಬೇರೆ ಬೇರೆ ಅವಳು ಕೊಡ್ಬೇಕಲ್ಲ ಅಷ್ಟು. ಮತ್ತೆ ಕಾಲೇಜ್ ಹೋಗ್ತಾನೆ ಮಾಡಿ. ಎಲ್ಲಿ ಬಂದಿರೋದು ಆರ್ಡರ್? ಅದು ನಾವು ಮಾಡಿದ್ರೆ ನನ್ನ ತಮ್ಮ ಪ್ರಮೋಷನ್ನ. ಓಕೆ, ನಾವು ಮಾಡ್ತೀವಿ ಅದನ್ನು. ಚೆನ್ನಾಗಿ ನಾನು ಯೂಸ್ ಮಾಡಿ ಚೆನ್ನಾಗಿ ಆದರೆ ಇದನ್ನ ಡೆಫಿನೆಟಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ಮಾನ್ಯ ಫಾರ್ ದಿಸ್. ಬಾಯ್ ಬಾಯ್. ತಿಂಡಿ ತಿನ್ಕೊಂಡು ಹೋಗೋಬಿಟ್ಟು ಸರಿ ಆಯ್ತು. ಬಾಯ್ ಬಾಯ್. ಸಣ್ಣ ಹುಡುಗನ ಗೇಮ್ ಮಾಡ್ತಾ ಇದ್ದಾನೆ. ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಗೈಸ್. ಫುಲ್ಲು ಫ್ಲೇಮಿಗೆ ನೀರು ಹಾಕಿಲ್ಲ ಇನ್ನು. ಆನ್ ಮಾಡಿ ಇವಾಗ. ಮೂವ್ ಮಾಡು. ಏನು ಖಾರ ಇಲ್ಲೋ ಕಾಣ್ತಾನೆ ಇಲ್ಲ. ಆರೆಂಜ್ ಹೋಗ್ತಾ ಇದೆ. ಏನಾಯ್ತು? ಅದು ಇಲ್ಲೇ ಹಿಂಗಿರುತ್ತೆ. ಗೊತ್ತಾಯ್ತಾ?
ಹಾಕಿಲ್ಲ ಹೋಗಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ಈಗ. ಹೋಗಿ ಆಫ್ ಆಯ್ತು. ಏನು ಬ್ಲಾಗ್ ಆಗ್ತೀಯ ಪ್ರತಿ ಅದ್ರಲ್ಲಿ ಏನಿದೆ ಅಂತ ಆಗ್ತೀಯ? ಕಾಣಿಸ್ತಿದೆ ಫ್ರೇಮ್ ಅದರಿಂದ? ಲೈಟ್ ಫ್ಲಾಶ್ ಮಾಡಿ ನೋಡ್ತು, ಹೆಡ್ಲೈಟ್ ಫ್ಲಾಶ್. ಫ್ಲೇಮ್ ನೋಡೋಲ್ಲಿ ಬಟ್ ಫ್ಲೇಮ್ ಇದ್ರಲ್ಲಿ ಕಾಣ್ತಾ ಇಲ್ಲ. ಲೈಟ್ ಹಾಕಿದ್ರೆ ಕಾಣುತ್ತೆ. ಹಾಕೇ ಇಲ್ಲ ನಾವು ಫ್ಲೇಮ್ ಹಾಕಿ ಲೈಟ್ ಹಾಕಿ ನೋಡೋಣ ಔಷಧಿ. ಅವಾಗ ನೀರು ಹಾಕಿ ಜಾಸ್ತಿ ಹೊಗೆ ಬರೋದು. ನೋಡಿ ಬಂದು ಬರ್ತಾ ಇದೆ ನೋಡಿ. ನೀರು ಹಾಕ್ಬಿಟ್ಟು ಒಂದ್ಸರಿ ಮಾಡು. ಅಂತ ರೆಸ್ಟ್ ಮಾಡಿ ಎಲ್ಲ ಕಾಫಿ ಎಲ್ಲ ಕುಡಿದು ಇಲ್ಲಿ ನೋಡಿ ಗೈಸ್ ಇವಾಗ ಹೋಗಿ ಗಡ್ಲೆ ಕಡ್ತಿ ಅಂತೀವಿ ಕಡಲೆ ಗಿಡ. ಹೋಗಪ್ಪ. ಈಗ ಗೇಮ್ಸ್ ಆಡ್ತಾ ಕೂತಿದ್ದಾರೆ ಎಲ್ಲರೂ. ಆಡ್ತಾ ಇದ್ದಾರೆ ನೋಡಿ ಇಲ್ಲಿ ಅವರು ಆಯ್ತು. ಅಯ್ಯೋ ನಿಶ್ಚಯ ಆಯ್ತು 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 ಹಾಂ ಆಯ್ತು. ಏನಾಯ್ತು? ಹತ್ರದಿಂದ ತೆಗಿತೀನಿ ಬಾಯ್ಲಿ. ಹತ್ರ ನಿಧಾನಕ್ಕೆ ಮೇಲಿಂದ ಮೆಟಲ್ ಏನೂ ಕೊಟ್ಟಿಲ್ಲ, ಬರೀ ಇದು ಕೊಟ್ಟಿಯಾರ ತಗಡು ಥರ ಕೊಟ್ಟಿಯಾರ. ಇದು ಏನೂ ಆಗಲ್ಲ, ಏನೂ ಆಗಲ್ಲ ಕೂದಲು. ಬಟ್ ಆದರೂ ನಾನು ಮುಟ್ತಾ ಇದ್ದೆ ಅಲ್ಲಿ. ಖುಷಿ ಕೈಯಲ್ಲಿ ಅದು ಇಲ್ಲಿ ನೋಡಿ, ಇಲ್ಲಾದ್ರೆ ಸ್ವಲ್ಪ ಇದಾಗಿದೆ. ಅಮ್ಮ ಏನೋ ಅಷ್ಟು ಸ್ಪೀಡ್ ಇದೆ ಅದು. ಓ ಈಗ ಸರಿ ಆಯ್ತು. ಹೊಗೆ ಬರ್ತಿಲ್ಲ, ಹೊಗೆ ಬರ್ತಿಲ್ಲ ಈಗ. ಅದಕ್ಕೆ ಮತ್ತೆ ನೀರು ಹಾಕಿ ನೀರು ಹಾಕಿ ಚೆನ್ನಾಗಿರುತ್ತೆ ಹೊಗೆ ನೀರು. ಕಡಲೆ ಗಿಡ ತಗೊಂಬಂದು ಕೊಡು ಅಂದ್ರೆ ನೀರು ಹಾಕು. ನಾನು ಎದ್ದೋಗ್ತೀನಿ, ಆಮೇಲೆ ತಿನ್ಕೊಂಡು ಕೂತ್ಕೊಳ್ಳಿ. ಬಂತು ನೋಡು. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ನಮ್ಮೆ. ಹೊಗೆ ನೋಡಿದ್ರೆ ಸಕ್ಕದ ಹೊಗೆ ಅಲ್ಲ, ಎರಡು ಬರ್ತಾ ಇದೆ ಈಗ. ಇಂಥ ನೀಟಾಗಿ ಕಟ್ಕೊಟ್ಬಿಟ್ಟಿದ್ದಾರೆ. ಅಲ್ಲ ಇಲ್ಲೆಲ್ಲ ತೆಗ್ದು ಕೊಡ್ತಾರೆ. ನೀವು ಕಟ್ಟಿಟ್ಟಿದ್ರೆ ಮುಂಚೆನೆ ಇಲ್ಲಪ್ಪ, ಖುಷಿಗೆ ಇಷ್ಟ ಕಡಲೆ ಗಿಡ. ಹೌದು ತಾನೆ? ಹೆಂಗೆ ಗೊತ್ತು? ಹೌದು ತಾನೆ? ಮತ್ ಮಾತಾದ್ರೆ ಕಡಲೆ ಗಿಡ ತರ್ತಾರೆ. ಕಡಲೆಕಾಯಿ ನನಗೂ ಇಷ್ಟ. ಕಡಲೆಕಾಯಿ ಕಡಲೆಕಾಯಿ ಖುಷಿಗೆ ಇಷ್ಟ. ಕಡಲೆ ಗಿಡ ಇಬ್ರಿಗೂ ಇಷ್ಟ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಏನು ಮಾಡ್ತಾ ಇದೆ ನನ್ನ ತಮ್ಮ. ಇವ್ರು ನೋಡಿ ಫುಲ್ ಬ್ಯುಸಿ ಇದ್ದಾರೆ. ನಮ್ಮ ಸುಧಾರಾಣಿ ಅವ್ರು ಬ್ಯುಸಿ ಇದ್ದಾರೆ ಫುಲ್ಲು. ಕಡಲೆ ಗಿಡ ತಿನ್ನೋಣ. ಎಸ್, ಇವ್ರು ಫುಲ್ ಬ್ಯುಸಿ ಇದ್ದಾರೆ ಇವರು. ಪಾಕಿಂಗ್ ಮಾಡ್ತಾನೆ ನೋಡ್ರಪ್ಪ ಇಲ್ಲಿ. ಸರ್ವಿಸಿಗೆ ಹೋಗ್ತೀನಿ. ಇವಾಗ ಇನ್ನೊಂದು ರೌಂಡ್ ಸರ್ವಿಸಿಗೆ ಹೋಗ್ತಿದ್ದಾರೆ. ಇಂಜಿನ್ ಆಫ್ ಆಗಿದೆ. ಇವ್ರು ನೋಡ್ರಿ ಇಲ್ಲಿ. ಇಂಜಿನ್ ರೊಟ್ಟಿ ತಂದಿರ್ತಾರೆ, ಕೆಲಸ ಕಮ್ಮಿ. ಅನ್ನ ಒಂದು ಮಾಡ್ಬಿಟ್ರೆ ಸಾಕದೆ, ಸಾರಿಗೆ ಪಲ್ಯ ರೊಟ್ಟಿ ತಿಂದು ನೋಡ್ರಿ guys ಇಲ್ಲಿ ಅಂತ. ಅದು ಕೂಡ ಇದು ಬರೀ ಎಳೆದೇ ಇದೆ ಇದರಲ್ಲಿ. ತಗೊಳಪ್ಪ, ಬಾಯಿಗೆ ಸಿಗ್ತಾನೆ ಇಲ್ಲ ಅದು. ಸಣ್ಣ ಪಾಪು ನೋಡಿ ಇಲ್ಲಿ ಹಿಂಗೆ ಅಡ್ಡಾಡ್ತಾಳೆ. ಮುಂದೆ ಕಾರ್ ಇಟ್ಕೊಂಡು ನಾನು ಸ್ವಲ್ಪ ನೀನು ಮುಂದೆ ಕಾರ್ ಇಟ್ಕೊಂಡು ನನಗೆ ಓಡ್ಸಕ್ ಬರ್ತೀನಿ ಎಲ್ಲ ಬರ್ತೀನಿ. ಬರಲ್ಲ ನನಗೆ. ಹಾಂ, ನಿನಗೆ ಬರುತ್ತಾ? ಗೇರ್ ಹೆಂಗೆ ಹಾಕ್ತೀಯ? ಕಾರು ಸುತ್ತ ಹಾಕ್ತು. ಗೇರ್ ಹೆಂಗೆ ಹಾಕ್ತೀಯ ಬಾಯ್ಬಿಟ್ಟು ಹೇಳು. ಹಾಲು ಹಿಂಗೆ ಹಾಕ್ತೀನಿ.
ಅವಳಿಗೆ ಕಾರ್ ಹಾಕೊಂಡು ಬರ್ತದ ರೀ ಅದು ಹಂಗೆ ಓಡಿಸ್ತಾ ಇಲ್ಲ ಅವ್ರು. ಹಾಂ ಸುಮ್ನೆ. ಅದು ಹಂಗಲ್ಲ ತೋರಿಸೋದು. ಅದನ್ನ ಟೋಯಿಂಗ್ ಗಾಡೀಲಿ ಮುಂದ್ಗಡೆ ಹಾಕೊಂಡು ಎತ್ತಾರೆ ಗಾಡಿನ, ಸ್ಟೇರಿಂಗ್ ಆರಾಮಾಗಿ ತಿರ್ಸ್ಬೋದು ಅವಳು ಹಿಂಗೆ. ಅಷ್ಟು ಟೋಯಿಂಗ್ ಗಾಡಿ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಅದನ್ನ ಅವಳನ್ನ. ನಾನು ಹಂಗೆಲ್ಲ ಮಾಡ್ತೀನಿ. ಹಂಗೆಲ್ಲ ಮಾಡ್ತೀನಿ ಇದವಳು, ಅರ್ಥ ಆಯ್ತಾ? ಹಂಗೆ ಓಡಿಸ್ತೀನಲ್ಲ ಹಂಗೆಲ್ಲ ಮಾಡ್ತೀನಿ. ಚೆನ್ನಾಗಿದೆ ಕಡಲೆ ಗಿಡ. ಸಂಕ್ರಾಂತಿ ಪ್ರಯುಕ್ತ ಕಡಲೆ ಗಿಡ ತಿಂತಾ ಇದ್ದೀವಿ. ಹೇಗೆ ತಿಂದಿಲ್ವಾ? ಎಳ್ಳು ತಿಂದಾಯ್ತು ಅವಾಗಲೇ. ಸಂಕ್ರಾಂತಿ ಪ್ರಯುಕ್ತ ಎಳ್ಳು ಬೆಲೆ ತಿಂದಾಯ್ತು. ಕಡಲೆ ಗಿಡ ಮೈ ಫೇವ್ರೆಟ್. ಕಡಲೆ ಗಿಡ ಸ್ಮೂತ್ ಇದೆ ನೋಡಿ ಕಾರು. ಸೊಪ್ಪಮ್ಮ ಸೊಪ್ಪು ಎಷ್ಟು ಚೆನ್ನಾಗಿ ಹೋಗ್ತದಲ್ಲ ನೋಡಿ. ಇಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ, ಖುಷಿ ಅವರು ಆ್ಯಂಡ್ ನನ್ನ ತಮ್ಮ ಫುಲ್ಲು ಬ್ಯುಸಿ ಇದ್ದಾರೆ. ಏನರಲ್ಲಿ ಬ್ಯುಸಿ ಇದ್ದಾರೆ ಅಂತಂದರೆ ಸತೀಶ್ ಅವರ ಒಂದು ಇಂಟರ್ವ್ಯೂನ ನೋಡ್ತಾ ಇದ್ದಾರೆ ಡೀಪಾಗಿ. ಗಿಲ್ಲಿಲಿ ಹೊರಗಡೆ ಬರಲಿ ಅಂತ ಹಾರೈಸ್ತಾ ಇರೋರು ಫಸ್ಟ್ ಇವರೇ ಅಂತ ಅನಿಸುತ್ತೆ. ಓಕೆ, ಫುಲ್ಲು ಅವ್ರು ಡೌ ಹೊಡಿತಾ ಇದ್ದಾರೆ. ಇವರು ಡೌನ ಫುಲ್ಲು ಕೇಳಿಸ್ಕೊತಾ ಇದ್ದಾರೆ ನೋಡಿ ಗೈಸ್. ಎಷ್ಟು ಅವರು ಇನ್ವಾಲ್ವ್ಮೆಂಟಲ್ಲಿ ಏನು ಮನೆ ಹೊರಗೆ 2 ಕೋಟಿ ನಾಯಿ ಇದೆ ನಮ್ಮ ಮನೆ. ಇವ್ರ ಮನೆ ಹೊರಗಡೆ 2 ಕೋಟಿ ನಾಯಿ ಇದೆಯಂತೆ. 2 ಕೋಟಿ ನಾಯಿ ಇದೆ. ಸೌಂಡ್ ಕಮ್ಮಿ ಕೊಡಿಯೋದನ್ನ ಫಸ್ಟ್. 56 ಕೋಟಿ. ಯಾವುದು? ನಮ್ಮ ನಾಯಿ. ಯಾರು ಹೇಳಿದ್ದು? ನಿಜ 56 ಕೋಟಿ ನಾಯಿ ನಮ್ದು. ಜರ್ಮನ್ ಶಫರ್ಡ್ ನಮ್ದು. ನಮ್ಮ ಮನೆ ಒಳಗೆ ನೋಡಿದ್ವಾ ನಿಸಾನ್ GTR ಒಳಗೆ ಚಾರ್ಜ್ ಹಾಕಿದ್ವಿ ನೋಡು. ಇಲ್ಲ ಲಿಟ್ಟಿ ನೋಡಿ ಕಿಟಕಿ ಮೇಲೆ. ಕಿಟಕಿ ಮೇಲೆ ಇಟ್ಟಿದ್ವಿ ನೋಡು. ನಾವು ಅವನಿಗಿಂತ ರಿಚ್ ನಾವು. ಗೈಸ್ ಅವನೇ ಬೆಟರ್ ಇವ್ರಿಬ್ರಿಗಿನ್ನ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಗೆ ಮರಿದ್ದಾಗಲೇ ನಾನು 2.5 ಕೋಟಿಗೆ ಊಟ ಹಾಕ್ತಿದ್ದಕ್ಕೆ. ನೀನು ಎಷ್ಟು ರೂಪಾಯಿ ಊಟ ತಿಂತೀಯ? 17. ನಾನು ಇದ್ಲಿ ಕೇಳಿದ್ನಿ, ಈ ಬಟ್ಟೆ ಹಾಕಿ ಅಷ್ಟು ಗೊತ್ತಾ ನಿನಗೆ? ನಿನಗೆ ನಿನ್ ಮೈಂಡಿಂದ ಅರ್ಥ ಆಗಿರಲ್ಲ, ಅಷ್ಟು ಕಾಸ್ಟ್ಲಿ ಬಟ್ಟೆ ನೀವು. ಆಮೇಲೆ ನಮ್ದು 56 ಕೋಟಿ ನಾಯಿಗೆ ಇವಾಗ ಏನ್ ಮಾಡ್ಬೇಕಂತ ಇದೀಗ ಈ ಫೋನಿಗೆ ಹಿಂದ್ಗಡೆ ಗೋಲ್ಡನ್ ಪ್ಲೇಟ್ ಹಾಕ್ಸ್ಬೇಕಂತ ಇದೀನಿ ನಾನು. ಏನು ನಾವು ಗೋಲ್ಡನ್ ಪ್ಲೇಟ್ ಹಾಕಿಸ್ತೇನೆ. ನಾವು ನಮ್ಮ ನಾಯಿಗೆ ಬೋನ್ ಕೊಟ್ಟಿಲ್ಲ, ಗೋಲ್ಡ್ ಬಿಸ್ಕೆಟ್ ಕೊಟ್ಟಿಲ್ಲ ನೆಕ್ಕಕ್ಕೆ. ಬದುಕಿದೆಯಾ ಇಲ್ವಾ? ನೆಕ್ಕಕ್ಕೆ, ಕಡಿಯಕ್ಕಲ್ಲ, ನೆಕ್ಕಕ್ಕೆ ಗೋಲ್ಡ್ ಬಿಸ್ಕೆಟ್ ಕೊಟ್ಟಿರೋದು. ನೆಕ್ಕಕ್ಕೆ ಮತ್ತೆ ಊಟಕ್ಕೆ ಹೆಂಗ್ ಕೊಡ್ತಾರೆ? ನೆಕ್ಕಕ್ಕೆ ಅಮೆರಿಕಕ್ಕೆ ಫ್ಲೈಟ್ ಅಲ್ಲಿ ಹೋಗಿ ಬರುತ್ತದು. ಬೆಳಗ್ಗೆ ಅಮೆರಿಕದಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಬ್ರಂಚ್ ನ ಇಟಲಿ ಏನ್ ಕೊಡ್ತೀರಾ? ಅಲ್ಲ, ಬ್ರಂಚ್ 11 o'clock ಬ್ರಂಚ್ ನ ಇಟಲಿ ಮಾಡಿ ಟರ್ಕಿಯಲ್ಲಿ ಬಂದು ಲಂಚ್ ಮಾಡುತ್ತೆ. ಎಷ್ಟಾಗುತ್ತೆ ಅಮೌಂಟ್ ಅದೆಲ್ಲ? ಅದಕ್ಕೂ ಎಲ್ಲ ಗೊತ್ತಿಲ್ಲ, ನಮ್ಮ ಮ್ಯಾನೇಜರ್ ಮಾಡ್ಕೊಂಡು. ನೀವೇನ್ ಮತ್ತೆ ಇರೋದು? ನೀವೇನಕ್ಕಿರೋದು ಮತ್ತೆ? ಬ್ರಂಚ್ ಮಾಡ್ಸಕ್ಕಲ್ಲ, ಅಲ್ಲೋಗಿ ಇಲ್ಲೋಗಿ ಕಳ್ಸಕ್ಕ, ಅಥವಾ ಹೇಳೋಕೋ? ಅಪ್ಪ ಸತೀಶ ಎಷ್ಟು ಬೆಟರ್ ಅಂತ ಅನ್ಸುತ್ತೆ ಇವ್ರಿಗೆ ಕಂಪೇರ್ ಮಾಡಿದ್ರೆ. ಓಕೆ, ನನ್ನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಫ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಶ್ ವ್ಲಾಗ್. See you on the next vlog. Thanks for watching. Bye bye.